ಪರಿಸರವನ್ನು ನಾವು ಪ್ರೀತಿಸಿದರೆ ಪರಿಸರ ನಮಗೆ ಡಬಲ್ ತ್ರಿಬಲ್ ಪ್ರೀತಿಯನ್ನು ನೀಡುವಂಥ ಕೆಲಸವನ್ನು ಮಾಡುತ್ತೆ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಒಂದು 4 ವರ್ಷದ ಹಿಂದೆ ನನ್ನ ಗುರುಗಳಾದಂತಹ ಮಾಧವ್ ಉಳ್ಳಾಲ್ ಸರ್, ಪರಿಸರ ಪ್ರೇಮಿ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಅವರು. ಸೊ ನಮ್ಮ ಮನೆಗೆ ಬಂದು ಒಂದು ಅಭಿಯಾನವನ್ನು ಮಾಡಿದರು. ಅವರು ಆವಾಗಲೇ ಒಂದು ಶೇರ್ ಮಾಡಿದರು ಅವರ ಒಂದು ಏಮನ್ನು, ಅಂದರೆ ಇಡೀ ಮಂಗಳೂರಿನಾದ್ಯಂತ ಅತಿಯಾಗಿ ಫ್ರೂಟ್ಸ್ಗಳನ್ನು ಹೊಂದಿರುವಂತಹ ಗಿಡಗಳನ್ನು ನೆಡಬೇಕು. ಸೊ ಅದು ಪಕ್ಷಿಗಳಿಗೂ ಕೂಡ ಬಹಳ ಉಪಯುಕ್ತ ಆಗಿರುತ್ತೆ, ಬಟ್ ಜನರಿಗೂ ಕೂಡ ಒಂಥರ ಖುಷಿ ಆಗುತ್ತೆ. ನೋಡುವಾಗಲೇ ಒಂಥರ ಕಣ್ಣಿಗೆ ಒಂದು ತಂಪೆ ಅದು ಅಲ್ವಾ. ಸೊ ಅಂಥ ಒಂದು ಕೆಲಸದಲ್ಲಿ ಬಹಳ ಸಕ್ಸಸ್ಫುಲ್ ಆಗಿ, ಬಹಳ ಯಶಸ್ವಿಯಾಗಿ ಮಂಗಳೂರಿನಾದ್ಯಂತ ಬಹಳಷ್ಟು ಹಣ್ಣುಗಳ ಒಂದು ಗಿಡಗಳನ್ನು ನೆಟ್ಟಿರುವಂಥದ್ದು. ಆ ಒಂದು ಫ್ರೂಟನ್ನು ಇವಾಗ ನೋಡುವಾಗ ನಿಜಕ್ಕೂ ಕೂಡ ಬಹಳ ಖುಷಿ ಅನಿಸುತ್ತೆ. ಸೊ ಅವರು ನಮ್ಮ ಮನೆಯಲ್ಲಿ ಕೂಡ ಬಂದು ಒಂದು ಗಿಡವನ್ನು ನೆಟ್ಟಿರುವಂಥದ್ದು. ಪ್ರತಿ ವರ್ಷ ನಾವು ಅದಕ್ಕೆ ಎಷ್ಟು ಪ್ರೀತಿಯಿಂದ ನೀರು ಹಾಕುವಂಥದ್ದು, ಅದನ್ನು ಪೋಷಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾನು ಬಿಗಿನಿಂಗಲ್ಲಿ ನಿಮಗೆ ಹೇಳಿದೆ, ಪ್ರಕೃತಿಯನ್ನು ನಾವು ಯಾವ ರೀತಿ ಪ್ರೀತಿಸ್ತೀವಿ, ಎಷ್ಟು ಪ್ರೀತಿಸ್ತೀವೋ ಅದು ನಮಗೆ ಡಬಲ್ ಬೇಡ ಅಂತ ಹೇಳಿದರೂ ಕೂಡ ಇನ್ನಷ್ಟು ಹೆಚ್ಚು ಪ್ರೊಡಕ್ಟಿವಿಟಿಯನ್ನು ಕೊಡುತ್ತೆ. ಈ ಒಂದು ವಿಡಿಯೋವನ್ನು ನೋಡಿ, ಇದು ನಮ್ಮ ಮನೆಯಲ್ಲಿ ಆಗಿರುವಂತಹ ಒಂದು ಫ್ರೂಟ್. ಸೊ ಎಷ್ಟು ಆಗಿದೆ ಅಂತ ಹೇಳಿದರೆ ನಮ್ಮ ಸರೌಂಡಿಂಗ್ ಎಲ್ಲರಿಗೂ ಕೂಡ ನಾವು ಕೊಡುವಂತಹ ಕೆಲಸವನ್ನು ಮಾಡ್ತೀವಿ. ಬಟ್ ಸ್ಟಿಲ್ ಬೇಡ ಅಂತ ಹೇಳಿದರೆ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಫ್ರೂಟ್ಗಳು ನಾವು ನಮ್ಮ ನೇಬರ್ಸ್ಗಳಿಗೆ ಎಲ್ಲ ಗಿಡದಲ್ಲಿ ಆಗಿರುವಂಥ ಫ್ರೂಟನ್ನು ನೀಡುವಂಥ ಕೆಲಸವನ್ನು ಮಾಡಿದ್ವಿ. ಬಟ್ ಆ ಫ್ರೂಟನ್ನು ನೋಡುವಾಗ ಆಗುವಂಥ ಖುಷಿ ಇದೆಯಲ್ವಾ, ನಿಜಕ್ಕೂ ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಅದನ್ನು ಜನರಿಗೆ ಕೊಡುವಾಗ ಅವರು ಕೂಡ ಖುಷಿಯಿಂದ ಅದನ್ನು ಸ್ವೀಕರಿಸುವಂಥದ್ದು. ಸೊ ಈ ಗಿಡ ಮರ ಏನಿದೆ, ಸೊ ಅದನ್ನು ಜಾಸ್ತಿಯಾಗಿ ಬೆಳೆಸುವಂತಹ ಕೆಲಸವನ್ನು ನಾವು ಮಾಡಬೇಕು. ಒಂದು ಚಿಕ್ಕ ಸ್ಪೇಸ್ ಆದರೂ ಪ್ರಾಬ್ಲಮ್ ಇಲ್ಲ. ನಿಮ್ಮಲ್ಲಿರುವಂಥ ಬಾಲ್ಕನಿ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲಿನ ಪ್ರದೇಶ ಆಗಿರ್ಬೋದು. ಕೆಲವರು ಜಾಸ್ತಿಯಾಗಿ ಫ್ರೂಟನ್ನು ಇಷ್ಟಪಡ್ತಾರೆ, ಕೆಲವರು ಫ್ಲವರ್ಸನ್ನು ಇಷ್ಟಪಡ್ತಾರೆ. ಸೊ ಯಾವುದಾದ್ರೂ ಈ ಒಂದು ಹಾಬೀಸನ್ನು ನೀವು ತುಂಬ ಒಳ್ಳೆಯ ಒಂದು ಹಾಬಿ ಇದು. ಸೊ ಇದನ್ನು ಮೇಂಟೈನ್ ಮಾಡಿ. ಸೊ ನಿಮಗೆ ಎಷ್ಟು ಖುಷಿಯನ್ನು ನೀಡುತ್ತೆ ಅಂತ ಹೇಳಿದರೆ, ಇದು ನಮ್ಮ ಮನೆಯ ಒಂದು ಗಾರ್ಡನ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಸೊ ಇದನ್ನು ಪೋಷಿಸುವಂಥ ಕೆಲಸ ನಮ್ಮ ಪೇರೆಂಟ್ಸ್, ನನ್ನ ತಂದೆ ತಾಯಿ ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಅದಕ್ಕೆ ನೀರನ್ನು ನೀಡುವಂಥ ವ್ಯವಸ್ಥೆ ಅಥವಾ ಸರಿಯಾದ ಟೈಮಲ್ಲಿ ಅದನ್ನು ಕಟ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂತಹ ಒಂದು ಫರ್ಟಿಲೈಸರ್ಸ್ ಏನಿದೆ ಅದನ್ನು ಹಾಕುವಂಥದ್ದು. ಸೊ ಸರಿಯಾದಂತಹ ಒಂದು ಪ್ರೀತಿಯನ್ನು ನಾವು ಆ ಗಿಡಕ್ಕೆ ಕೊಟ್ಟರೆ ಅದು ಖಂಡಿತವಾಗಿಯೂ ಕೂಡ ನಮಗೆ ಪ್ರೀತಿಯನ್ನು ಕೊಡುತ್ತೆ. ನಮ್ಮ ಮನೆಯಲ್ಲಿ ಮಾವಿನ ಗಿಡ ಆಗಿರ್ಬೋದು, ಪಾರಿಜಾತ ಆಗಿರ್ಬೋದು, ಪೇರಳೆಯ ಗಿಡ ಆಗಿರ್ಬೋದು, ತುಳಸಿ, ಸಾಂಬ್ರಾಣಿ, ಗುಲಾಬಿ ಗಿಡ ಆಗಿರ್ಬೋದು, ಕ್ರೋಟನ್ ಗಿಡಗಳಾಗಿರಬಹುದು, ಬಹಳಷ್ಟು ಗಿಡಗಳು ನಮ್ಮ ಮನೆಯ ಸರೌಂಡಿಂಗ್ ನೋಡಲಿಕ್ಕೆ ಸಿಗುತ್ತೆ. ಸೊ ನಮಗೆ ಜಾಸ್ತಿಯಾಗಿ ಬೇರೆ ಜಾಗಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲೇ ಒಂದು ರೌಂಡಾಗಿ ನಾವು ಸ್ವಲ್ಪ ವಾಕ್ ಮಾಡಿದರೆ ಬಹಳಷ್ಟು ಗಿಡಗಳು ಸಿಗುತ್ತೆ. ಎಷ್ಟು ಮನಸ್ಸಿಗೆ ತಂಪನ್ನು ನೀಡುತ್ತೆ ಅಂತ ಹೇಳಿದರೆ, ಸೊ ಇದನ್ನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನೀವು ಕೂಡ ಇಂತಹ ಹವ್ಯಾಸವನ್ನು ಮೇಂಟೈನ್ ಮಾಡಿ. ನಿಮ್ಮಲ್ಲಿ ಚಿಕ್ಕ ಜಾಗ ಇದೆ ಅಂತ ಹೇಳಿಕೊಂಡು ಬೇಜಾರು ಮಾಡ್ಕೊಳ್ಬೇಡಿ. ಒಂದು ಐಸ್ ಕ್ರೀಮ್ ಕಪ್ಪಲ್ಲೂ ಕೂಡ ನಾವು ಗಿಡವನ್ನು ನೆಡಲಿಕ್ಕೆ ಆಗ್ತದೆ. ಮನಸ್ಸು ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಈ ಮನಸ್ಸೇ ನಾವು ಮಾಡಿಲ್ಲ ಅಂತ ಹೇಳಿದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಗಿಡಗಳನ್ನು ನೀವು ಬೆಳೆಸ್ತೀರಾ, ಅಲ್ಲಿ ಏನೋ ಒಂದು ಫ್ಲವರ್ ಆಯಿತು, ಏನೋ ಒಂದು ಫ್ರೂಟ್ ಆಯಿತು ಅಂತ ಹೇಳಿದರೆ ಏನೋ ಒಂದು ಮನಸ್ಸಿಗೆ ಖುಷಿಯನ್ನು ನೀಡುವಂಥದ್ದು. ಸೊ ಅದೊಂದು ಹಾಬಿ ಇದೆಯಲ್ಲ, ಮೈಂಡನ್ನು ಸ್ವಲ್ಪ ಕಾಮಾಗಿ ಇಡುವಂಥದ್ದು. ಮತ್ತು ನೀವು ಆಟೋಮೆಟಿಕ್ ಆಗಿ ಜನರ ಜೊತೆ ಶೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಇದಾಗಿದೆ, ಇಂಥ ಫ್ರೂಟ್ ಆಗಿದೆ, ಇಂಥ ಫ್ಲವರ್ ಆಗಿದೆ. ಬಹಳಷ್ಟು ಜನ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂಥದ್ದು, ಖುಷಿಯನ್ನು ಶೇರ್ ಮಾಡುವಂಥದ್ದು, ಇದೆಲ್ಲ ಮಾಡ್ತಾ ಇದ್ದೀರಾ. ಸೊ ಗಿಡವನ್ನು ಬೆಳೆಸುವಂಥ ಕೆಲಸವು ಇನ್ನಷ್ಟು ನಿಮ್ಮ ಕೈಯಿಂದ ಆಗಬೇಕು. ಆ್ಯಂಡ್ ನನಗೆ ಮಾಧವ್ ಉಳ್ಳಾಲ್ ಸರ್ ಆಗಿರ್ಬೋದು, ನನ್ನ ಪೇರೆಂಟ್ಸ್ ಆಗಿರ್ಬೋದು, ಗಿಡವನ್ನು ನೆಡೋದಕ್ಕೆ ಬಹಳಷ್ಟು ಪ್ರೇರಣೆಯನ್ನು ನೀಡಿರುವಂಥದ್ದು. ಸೊ ಬಹಳಷ್ಟು ಗಿಡವನ್ನು ನೆಟ್ಟಿದ್ದೀವಿ, ಬಟ್ ಅದನ್ನು ಕಡಿಯುವಂಥ ಕೆಲಸವು ಕೂಡ ಸಂಬಂಧಪಟ್ಟ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಮಾಡ್ತವೆ. ಬಟ್ ನಾವೇನು ಮಾಡ್ತೀವಿ, ಯಾವತ್ತೂ ಕೂಡ ಆ ಒಂದು ಕೆಲಸವನ್ನು ನಿಲ್ಲಿಸದೆ, ಎಲ್ಲಿ ಪ್ಲಾಂಟೇಷನ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಆಗಿರುತ್ತೆ ಅಥವಾ ಗಿಡವನ್ನು ನೆಡುವಂಥದ್ದು, ಇತ್ತೀಚೆಗೆ ನಾವೊಂದು ರುದ್ರಭೂಮಿಯಲ್ಲಿ ಸ್ಮಶಾನದಲ್ಲಿ ಗಿಡವನ್ನು ನೆಡುವಂಥ ಕೆಲಸವನ್ನು ಮಾಡಿರುವಂಥದ್ದು, ಮನಸ್ಸಿಗೆ ಏನೋ ಒಂಥರ ಖುಷಿಯಾಗೋದು. ಸೊ ಇಂಥ ಆ್ಯಕ್ಟಿವಿಟೀಸ್ ಪ್ರತಿಯೊಂದು ಸಂಘ ಸಂಸ್ಥೆಗಳು ಮಾಡಬೇಕು. ಎಷ್ಟೇ ಬಿಲ್ಡಿಂಗ್ ಕಟ್ಟಲಿ, ಏನೇ ಆಗಲಿ, ಎಷ್ಟೇ ಯಾಂತ್ರೀಕರಣ, ಎಷ್ಟೇ ಡೆವಲಪ್ಮೆಂಟ್ ಏನು ಬೇಕಾದರೂ ಆಗಲಿ,
ಇರುವಂತಹ ಅಲ್ಪ ಸ್ವಲ್ಪ ಜಾಗದಲ್ಲೂ ಕೂಡ ಗಿಡವನ್ನು ನೆಡುವಂತಹ ಕೆಲಸ, ಆ ಕಾನ್ಸೆಪ್ಟನ್ನು ಮನೆಯಲ್ಲಿ ಇಂಥ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಹೋದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್, ನಮ್ಮ ಮಕ್ಕಳಾಗಿರ್ಬೋದು, ಅದನ್ನು ನೋಡುವಂಥ ನೇಬರ್ಸ್ ಆಗಿರ್ಬೋದು, ನಮ್ಮ ಮನೆಯಲ್ಲೂ ಕೂಡ ಇಂಥ ಆ್ಯಕ್ಟಿವಿಟೀಸ್ ಮಾಡ್ಬೋದು, ಈ ರೀತಿಯ ಒಂದು ಕೆಲಸವನ್ನು ಮಾಡ್ಬೋದಲ್ಲ ಅಂತ ಹೇಳಿ ಚಿಕ್ಕ ಚಿಕ್ಕ ಒಂದು ಕ್ರೋಟನ್ ಆಗಿರ್ಬೋದು, ಒಂದು ತುಳಸಿ ಗಿಡ ಆಗಿರ್ಬೋದು, ಸಾಂಬ್ರಾಣಿ ಆಗಿರ್ಬೋದು, ಎನಿಥಿಂಗ್, ಯಾವುದೇ ಗಿಡಗಳನ್ನು ಒಂದು ಬೆಳೆಸುವಂಥ ಕೆಲಸ ಅವರು ಕೂಡ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಹೀಗಾಗಿ ಯಾವತ್ತೂ ಕೂಡ ಗಿಡವನ್ನು ಬೆಳೆಸುವಂತಹ, ಪೋಷಿಸುವಂತಹ ಕೆಲಸ ನಿಮ್ಮಿಂದ ಆಗಲಿ. ಏನಾದರೂ ಹೇಳಿದರೆ ಅದಕ್ಕೆ ರೀಸನ್ಸ್ ಹುಡುಕ್ತಾ ಇರ್ತೀರ. ರೀಸನ್ಸನ್ನು ಕೊಡೋದನ್ನು ನಿಲ್ಲಿಸ್ಬಿಟ್ಟು ಪ್ರೊಡಕ್ಟಿವಿಟಿ, ಒಳ್ಳೇದು ಮಾಡುವಂಥದ್ದು, ಗಿಡವನ್ನು ನೆಡುವಂಥದ್ದು, ಅಥವಾ ನಮ್ಮ ಸುತ್ತಮುತ್ತಲೂ ನಾವು ಪಾಸಿಟಿವಿಟಿಯನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಹೇಳುವಂಥ ಯೋಚನೆಯ ಜೊತೆಗೆ ನಮ್ಮ ಬದುಕನ್ನು ಮುಂದುವರಿಸುವ ಇನ್ನಷ್ಟು ಮಾತಿನ ಜೊತೆಗೆ ನಿಮ್ಮ ರಶ್ಮಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.